ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಈಗಾಗಲೇ ನಿಮ್ಗೆ ಏನಪ್ಪ ಅಂತಂದರೆ ಬಯೋಕೆಮಿಸ್ಟ್ರಿನ ನ್ಯೂಟ್ರಿಷನ್ನ ಏನು ಮಾಡಿದೆ ಅಂತಂದರೆ ಈಗಾಗಲೇ ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ಸ್ಗಳೇನಂತ ಆಲ್ಮೋಸ್ಟ್ ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ, ಪಿ ಡಿ ಎಫ್ನ ಕಳಿಸಿದ್ದೀನಿ. ಬೇಕಿಲ್ಲ ನೋಡಿಲ್ಲ ಅಂತಂದರೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ನೋಡ್ಕೋರಿ. ಇವಾಗ ಬಂದುಬಿಟ್ಟು ಬಯೋಕೆಮಿಸ್ಟ್ರಿನ ಕ್ವಶನ್ ಬ್ಯಾಂಕ್ನ ಕಳಿಸ್ತಾ ಇದ್ದೀನಿ ನಿಮಗೆ. ಸೇಮ್ ನ್ಯೂಟ್ರಿಷನ್ಗೆ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಅದೇ ರೀತಿ ಮಾಡ್ಕೊಂಡಿದ್ವಿ. ಓಕೆ, ಇದು ಒಂದು ಬಯೋಕೆಮಿಸ್ಟ್ರಿ ಜಸ್ಟ್ ಸೇಮ್ ಆ್ಯಸ್ ಯೂಶ್ವಲ್. ನಿಮಗೆ ಫೀಡ್ಬ್ಯಾಕ್ ಬೇಕಂತಂದರೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ. ಸೇಮ್ ಅದೇನು ನಾವೇನು ಹೇಳ್ದಂಗೆ ಜಾಸ್ತಿ ಏನು ಇಟ್ಟಿರಲ್ಲ, ಜಸ್ಟ್ ಹೋಗ್ಬೇಕಾದ್ರೆ ತೊಗೋರಿ. ಯಾಕಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂತಂದ್ರೆ ನಿಮಗೆ ಎಲ್ಲ ಕ್ವಶನ್ಸು ಕೂಡ ಇದರ ಕವರ್ ಆಗ್ತಾವೆ. ನಿಮಗೆ ಲಾಂಗ್ ಎಸ್ಸೆ ಆಯಿತು ಅಥವಾ ಶಾರ್ಟ್ ಎಸ್ಸೆ ಆಯಿತು ಅಥವಾ ಶಾರ್ಟ್ ಆನ್ಸರ್ ಅಂತಂದರೆ ನಿಮಗೆ ಎಸ್ಸೆ ಇಂದ ಹಿಡಿದ್ಬಿಟ್ಟು ಶಾರ್ಟ್ ಆನ್ಸರ್ವರೆಗೂ ಕೂಡ ಎಲ್ಲನೂ ಕೂಡ ಇರ್ತವೆ. ಎಮ್ ಸಿ ಕ್ಯೂ ಅಷ್ಟೇ ಇದ್ರಲ್ಲಿ ಕೊಡ್ಲಿಕ್ಕೆ ಬರಲ್ಲ, ಯಾಕಂದರೆ ಎಮ್ ಸಿ ಕ್ಯೂ ಹೆಂಗೆ ಕೇಳ್ತಾರೆ ಅಂತ ಯಾರು ಕೂಡ ಹೇಳಿಕ್ಕೆ ಬರಲ್ಲ. ಓಕೆ ಅದರ ನಂತರ ಆ್ಯಂಡ್ ಇನ್ನೂ ಒಂದು ಏನಂತಂದರೆ ಇದು ಎಲ್ಲನೂ ಕೂಡ ಸಿಲೆಬಸ್ ಬೇಸ್ಡ್. ಓಕೆ, ಸಿಲೆಬಸ್ ಬೇಸ್ಡ್ ಆನ್ ಯುವರ್ ಸಿಲೆಬಸ್ ಆಗಿರ್ತದೆ ಎಲ್ಲನೂ ಕೂಡ. ಆ್ಯಂಡ್ ರಿಮೈನಿಂಗ್ ಏನಪ್ಪ ಅಂದರೆ ನಿಮ್ಮದು ನರ್ಸಿಂಗ್ ಫೌಂಡೇಶನ್ ಇದೆ. ನರ್ಸಿಂಗ್ ಫೌಂಡೇಶನ್ ನಿಮ್ಮದು ಸಿಲೆಬಸ್ ಜೊತೆಗೆ ಬ್ಲೂ ಪ್ರಿಂಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಅದರಲ್ಲಿ ನಿಮಗೆ ಹಾರ್ಡ್ಲಿ ಭಾಳಷ್ಟು ಸಿಗೋಲ್ಲ, ಅದು ಅಷ್ಟೇ ಓದ್ಕೊಂಡ್ರೆ ಸಾಕು. ನಿಮಗೆ ಯಾವುದು ಫೌಂಡೇಶನ್ ಮಾತ್ರ ಎಲ್ಲನೂ ಕೂಡ ಫೌಂಡೇಶನ್ ಮಾತ್ರ ಎಲ್ಲನೂ ಕೂಡ ಅದರಲ್ಲೇ ಬರ್ತದೆ, ಹೊರಿಬೇಡ. ಆ್ಯಂಡ್ ಇದರಲ್ಲೂ ಕೂಡ ಕ್ವಶನ್ಸ್ ಭಾಳಷ್ಟು ಆಗಿದ್ದಾವೆ. ಓಕೆ, ನನಗೂ ಕೂಡ ಗೊತ್ತಿದೆ. ನ್ಯೂಟ್ರಿಷನ್ ಮತ್ತು ಬಯೋಕೆಮಿಸ್ಟ್ರಿ ಏನು ನೋಡ್ತಿದ್ರೆ ಆಲ್ಮೋಸ್ಟ್ ಭಾಳಷ್ಟು ಕ್ವಶನ್ಸ್ ಆಗಿದ್ದಾವೆ, ಪರವಾಗಿಲ್ಲ. ಓಕೆ, ಯಾಕಂದರೆ ಎಲ್ಲನೂ ಕೂಡ ಓದಿತ್ತಂದರೆ ನಿಮಗೆ ಒಂದು ಧೈರ್ಯ ಇರ್ತದೆ ಅಷ್ಟೇ. ನಾ ಎಕ್ಸಾಮಲ್ಲಿ ಎಲ್ಲನೂ ಕೂಡ ಬರೀತೀನಪ್ಪ ಅಂತಂದರೆ ಎಲ್ಲನೂ ಕೂಡ ಇಷ್ಟು ಕ್ವಶನ್ಸ್ ಎಲ್ಲನೂ ಕೂಡ ಓದ್ಕೊಂಡಿತ್ತಂತಂದರೆ ಒನ್ ಟೈಮ್ ಓದ್ಕೊಂಡ್ಬಿಟ್ರೆ ನಾ ಎಕ್ಸಾಮ್ ಟೈಮ್ ಇನ್ನೊಂದು ಟೈಮ್ ಅಂದರೆ 2 ಟೈಮ್ಸ್ ಆದ್ರೆ ಇನ್ನು ಓದ್ಕೊಂಡ್ಬಿಟ್ರೆ ನಿಮ್ಗೆ ಏನು ಅನ್ಸುತ್ತಂದ್ರೆ ನಾನು ಎಲ್ಲನೂ ಕೂಡ ಬರೀತೀನಪ್ಪ, ಯಾವುದೇ ಕ್ವಶನ್ಸ್ ಕೊಟ್ಟರು ಅಂತ ನನಗೆ ಒಂದು ಧೈರ್ಯ ಬಂದುಬಿಡ್ತದೆ ನಿಮಗೆ. ಯಾಕಂದರೆ ಎಲ್ಲ ಕ್ವಶನ್ಸ್ ಕೂಡ ಅಲ್ಲಿ ನಿಮಗೆ ಇಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಹೇಳ್ತೀನಿ, ಎಸ್ಪೆಷಲಿ ನ್ಯೂಟ್ರಿಷನ್ ಬಯೋಕೆಮಿಸ್ಟ್ರಿನ ಇಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಬಿಟ್ಟು ಬೇರೆ ಯಾವುದು ಕೂಡ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಯಾಕಂದರೆ ಅಷ್ಟು ಕ್ವಶನ್ಸ್ಗಳು ಭಾಳ ಕೊಟ್ಟಿದ್ದೀನಿ. ಕ್ವಶನ್ ಬ್ಯಾಂಕ್ ಅಂದ್ರೆ ಏನು, ಎಲ್ಲನೂ ಕೂಡ ಕ್ವಶನ್ಸ್ ಇರಬೇಕಂತಲೇ ಹಂಗೆ ರೆಡಿ ಮಾಡಿರೋದು. ನಿಮ್ಗೆ ಇಂಪಾರ್ಟೆಂಟ್ ಕಳ್ಸೋಕ್ಕೆ ನಮಗೇನು ದೊಡ್ಡ ವಿಚಾರ ಇಲ್ಲ. ಇದರಲ್ಲೇ ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಳಿಸಿಬಿಟ್ರೆ ನೀವು ಅದ್ರ ಮೇಲೆ ಫಿಕ್ಸ್ ಆಗ್ತಾರೆ. ಓಕೆ, ಹಂಗಾಗಿ ನಿಮಗೆ ಕ್ವಶನ್ ಬ್ಯಾಂಕ್ನ ರೆಡಿ ಮಾಡಿದ್ದೀನಿ. ಹೋಗ್ಬಿಟ್ಟು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಹೋಗ್ಬಿಟ್ಟು ತೊಗೊಳಂಗಿದ್ರೆ ತೊಗೊರಿ. ಥ್ಯಾಂಕ್ ಯು.